ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಯುಗಾದಿ ಹಬ್ಬ. ಸೊ ನಾವು ಯಾವ ಥರ ಸೆಲಿಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಫಸ್ಟ್ ಥಿಂಗ್ ಫಸ್ಟ್, ಸೊ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆಲ್ಲ ತೋರಣ ಹಾಕಿ ಪೂಜೆ ಮಾಡಬೇಕು ಅನ್ನೋ ರೂಲ್ಸ್ ಇದೆ ನಮ್ಮ ಮನೆಯಲ್ಲಿ. ಸೊ ನಮ್ಮಮ್ಮ ಫುಲ್ ಪೂಜೆ ಮಾಡಿದರು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ, ನನಗಂತೂ ತುಂಬ ಇಷ್ಟ. ನೆಕ್ಸ್ಟ್ ನಮ್ಮಮ್ಮ ಬೇವು ಮತ್ತು ಬೆಲ್ಲನ ಕುಟ್ತಾ ಇದ್ರು, ಬಿಕಾಸ್ ಅದು ಅಗಿಯೋಕ್ಕಂತೂ ಆಗಲ್ಲ, ತುಂಬಾ ಕಹಿ ಅನಿಸುತ್ತೆ. ಸೊ ಚೆನ್ನಾಗಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ರು. ಸೊ ನೋಡಿ, ಇದು ಪೇಸ್ಟ್ ಈ ಥರ ಬಂದಿದೆ. ಸೊ ನೆಕ್ಸ್ಟ್ ಗೈಸ್ ಇದು ತಿನ್ನಬೇಕು. ಲೈಕ್ ಲಿಟ್ರಲಿ ಒಂಚೂರು ಇಷ್ಟ ಇಲ್ಲ, ಬಟ್ ಹಬ್ಬಕ್ಕೋಸ್ಕರ ತಿಂತಾ ಇದ್ದೀನಿ. ನಮ್ಮ ಮನೇಲೆಲ್ಲ ತಿಂದಾಯಿತು, ನಾನೇ ಲಾಸ್ಟ್. ಗೈಸ್, ಇವತ್ತು ಹಬ್ಬದ ಸ್ಪೆಷಲ್ ಅಂತ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ನಾವು ಪುಳಿಯೋಗರೆ ಮಾಡ್ತಾ ಇದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಪುಳಿಯೋಗರೆ ಹುಳಿ ರೆಡಿ ಇದೆ. ಈ ಪುಡಿ ನಾವು ರೆಡಿಮೇಡ್ ತಗೊಂಡಿಲ್ಲ, ಮನೆಯಲ್ಲೇ ಮಾಡಿರೋದು. ಅದಕ್ಕೆ ಸ್ವಲ್ಪ ಕಲರಿಂಗ್ ಇದೆ, ಬಟ್ ತುಂಬ ಟೇಸ್ಟಿ ಆಗಿರುತ್ತೆ ಗೈಸ್. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಗೈಸ್ ಇಲ್ಲಿ ನೋಡಿ, ನನ್ನ ತಮ್ಮ ಬೈಕ್ನ ತೊಳಿತಾ ಇದ್ದ. ಸೊ ಪಾಪ ನನ್ನ ತಮ್ಮಂಗೆ ತುಂಬ ಕಷ್ಟ ಆಗಬಾರ್ದು ಅಂತ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದ. ಏನು ಹೆಲ್ಪ್ ಮಾಡ್ತಾ ಇದ್ದ ನನಗಂತೂ ಗೊತ್ತಿಲ್ಲ. ಪಾಪ ಅವನಿಗೆ ತುಂಬ ಹಿಂಸೆ ಕೊಡ್ತಿದ್ದ. ಬೈಕ್ನು ನೀಟಾಗಿ ತೊಳೆಯೋಕೆ ಕೊಡ್ತಿದ್ದಿಲ್ಲ, ಪೈಪ್ ಹಿಡ್ಕೊಂಡು ಬೈಕ್ ಮೇಲೆಲ್ಲ ಹಾಕೊಂಡು. ಆಮೇಲೆ ಗೈಸ್, ನಾನು ಅವನಿಗೆ ಫುಲ್ಲು ಮೈ ತುಂಬ ಕೈ ಎಣ್ಣೆ ಹಚ್ಚಿದೆ. ಅವನಿಗಂತೂ ಕೈ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅಂದ್ರೇ ಇಷ್ಟ ಇಲ್ಲ. ಸೊ ಸ್ನಾನ ಮಾಡಿ ರೆಡಿ ಮಾಡಿಸ್ದೆ. ಅವನು ನಮ್ಮ ಅಪ್ಪನ ಕಾಲಿಗೆ, ನಮ್ಮ ಅಜ್ಜಿ ಕಾಲಿಗೆ ಬಿದ್ಮೇಲೆ ನಮ್ಮ ಅಮ್ಮನ ಕಾಲಿಗೆ ಬೀಳಕ್ಕೆ ಬಂದ. ಪಾಪ ಲೇಟ್ ಆಗಿಬಿಡ್ತು ಅವನಿಗೆ. ಗೈಸ್, ಎಲ್ಲರ ಮನೆಯಲ್ಲೂ ಮಿಸ್ ಮಾಡ್ದಂಗೆ ಯುಗಾದಿ ಹಬ್ಬಕ್ಕೆ ಮಾಡೋ ಸ್ವೀಟೇ ಒಬ್ಬಟ್ಟು. ಬಟ್ ನಮ್ಮ ಮನೇಲಿ ಯಾರಿಗೂ ಒಬ್ಬಟ್ಟು ಇಷ್ಟ ಆಗಲ್ಲ. ನಮ್ಮ ಅಪ್ಪ ಆಗಲಿ, ನನ್ನ ತಮ್ಮ ಆಗಲಿ, ನನಗೆ. ಸೊ ನಮಗೆಲ್ಲ ತುಂಬ ಇಷ್ಟ ಆಗೋದು ಅಂದರೆ ಖೀರು, ಪಾಯಸ. ಸೊ ನಮ್ಮಮ್ಮ ನಮಗೋಸ್ಕರ ಹೆಸರು ಬೇಳೆ ಪಾಯಸ ಮಾಡ್ತಿದ್ರು. ಪಾಯಸ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಊಟಕ್ಕೆ ನಮ್ಮಮ್ಮ ಮಾಡಿದ್ದು ಪೂರಿ ಮತ್ತು ಪಲ್ಯ. ಗೈಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮಮ್ಮ ಪೂರಿ ಒತ್ತಾ ಇತ್ತು. ಸೊ ಅವ್ರು ಒತ್ತಂಗೆ ನಾನು ಬೇಯಿಸ್ತಾ ಇದ್ದೆ, ಬಿಕಾಸ್ ಎರಡನ್ನೂ ಜೊತೇಲಿ ಮಾಡೋಕ್ಕಾಗಲ್ಲ. ಒಬ್ಬರು ಬೇಯಿಸ್ಬೇಕು, ಒಬ್ಬರು ಒತ್ತಬೇಕು, ಹಾಗಾದರೆ ಮಾತ್ರ ಪೂರಿ ಚೆನ್ನಾಗಿ ಬರೋದು. ಸೊ ನಾನಿಲ್ಲಿ ಎಣ್ಣೆಲಿ ಹಾಕಿದ ತಕ್ಷಣವೇ ನಮ್ಮ ಪೂರಿ ಫುಲ್ ಊದಿ ಮೇಲೆ ಬತ್ತಿದ್ದು ಎಣ್ಣೆಯಿಂದ. ಊದಿರೋ ಪುರಿ ಟೇಸ್ಟೇ ಡಿಫ್ರೆನ್ಸ್ ಗೈಸ್, ಸಖತ್ತಾಗಿರುತ್ತೆ. ಪುರಿ ಊದದೆ ಹೋದರೆ ಏನು ಅಷ್ಟೊಂದು ರುಚಿ ಕೊಡಲ್ಲ. ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಪೂರಿಗೆ ನನ್ನ ಪ್ರಕಾರ, ನಮ್ಮ ಫ್ಯಾಮಿಲಿ ಪ್ರಕಾರ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆಕಾಳು ಪಲ್ಯ. ಇಲ್ಲಿ ನೀವು ನೋಡ್ಬೋದು, ಕಡಲೆಕಾಳು ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ಪಾಯಸ, ಪೂರಿ. ಗೈಸ್, ಮಧ್ಯಾಹ್ನ ತಿಂದಿದ್ದು ಊಟನೇ ನಮಗೆ ತುಂಬ ಹೆವಿ ಅನ್ನಿಸ್ತು. ಅದಕ್ಕೋಸ್ಕರ ಡಿನ್ನರ್ ಅಂತೂ ನಾವು ತುಂಬಾ ಲೈಟಾಗಿ ಇಟ್ಟಿದ್ದು. ಜಸ್ಟ್ ಪ್ಲೇನ್ ರೈಸ್, ರಸಮ್ ಪ್ಲಸ್ ಹಪ್ಪಳ ಅಷ್ಟೇ. ತುಂಬಾ ಕಂಫರ್ಟ್ ಫುಡ್ ಅಂತ ಅನಿಸುತ್ತೆ ನನಗೆ. ಹಾಗೆ ಗೈಸ್, ಇವತ್ತು ಸಂಜೆ ನಾನು ನಮ್ಮ ಮನೆ ಹಿಂದ್ಗಡೆ ಜಸ್ಟ್ ತೋಟಕ್ಕೆ ಹೋಗಿದ್ದೆ. ಇವತ್ತಂತೂ ಸನ್ಸೆಟ್ ಏನು ಸಖತ್ತಾಗಿತ್ತು ನೋಡಿ. ಈವ್ನಿಂಗ್ ವ್ಯೂ ಇದು ಸಮಥಿಂಗ್ ಲೈಕ್ 6 o'clock. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಸೋಲಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು ಆ ವ್ಯೂನ ನೋಡಿ. ಹಾಯ್ ಗಾಯ್ಸ್, ಇವತ್ತಿನ ದಿನ ಲೈಕ್ ತುಂಬ ಚೆನ್ನಾಗೂ ಇತ್ತು, ಚೆನ್ನಾಗೂ ಇತ್ತಿಲ್ಲ. ರೀಸನ್ ಏನು ಅಂದರೆ ಬೆಳಗ್ಗೆಯಿಂದ ದಿನ ತುಂಬಾ ಚೆನ್ನಾಗೋಯ್ತಿತ್ತು. ಸೊ ನಾನು ರೆಡಿ ಆಗೋ ಟೈಮಲ್ಲಿ ನನಗೆ ನನ್ನ ಹೊಸ ಡ್ರೆಸ್ ಫಿಟ್ ಆಗಲಿಲ್ಲ. ಸೊ ವರ್ಷಕ್ಕೆ ಹೊಸ ವರ್ಷ ಇವತ್ತಿಂದ ನಮ್ಗಳಿಗೆ. ಸೊ ಹೊಸ ವರ್ಷದ ದಿನ ಹೊಸ ಬಟ್ಟೆ ಹಾಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಬೇಜಾರು ನನಗೆ ತುಂಬಾ ಇದೆ. ಬಟ್ ಓಕೆ, ಆ್ಯಸ್ ಎಲ್ಲರೂ ದೊಡ್ಡವ್ರು ಹೇಳ್ತಾರಲ್ಲ, ಬೇವು ಬೆಲ್ಲ ಸಮವಾಗಿರಬೇಕು ಲೈಫಲ್ಲಿ ಅಂತ. ಹಾಗೇನೆ ಸೊ ಖುಷಿಯಾಗಿರಬೇಕು, ಬೇಜಾರಾದಾಗಲೂ ಖುಷಿಯಾಗಿರೋಕ್ಕೆ ನಾವು ಟ್ರೈ ಮಾಡಬೇಕು. ಗೈಸ್, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೊ ಇದೊಂದು ಹೊಸ ವರ್ಷ ನಿಮ್ಮೆಲ್ಲರಿಗೂ ತುಂಬಾ ಖುಷಿ, ಸಂತೋಷ, ಆರೋಗ್ಯ ಕೊಡಲಿ ದೇವರು ಅಂತ ಬೇಡ್ಕೋತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಗೈಸ್, ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಲೈಕ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್.